ಉತ್ತರ ಕನ್ನಡವನ್ನ ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ಸೇರಿಸಲು ಜಿಲ್ಲೆಯಲ್ಲಿ ವಿರೋಧ. ಹತ್ತಿರದ ಧಾರವಾಡ ಬಿಟ್ಟು ದೂರದ ಮಂಗಳೂರಿಗೆ ಹೋಗ್ಬೇಕಂತೆ. ಇದ್ಯಾವ ಲಾಜಿಕ್ ಸ್ವಾಮಿ? ಒಂದು ಕೇಸ್ಗಾಗಿ ದಿನವಿಡೀ ಪ್ರಯಾಣ ಮಾಡಬೇಕಾ ಜಿಲ್ಲೆಯ ಬಡ ಕಕ್ಷಿದಾರರು? ಜನರು ರಸ್ತೆಗಿಳಿದು ಹೋರಾಡದಿದ್ದರೆ ನಮ್ಮ ಜಿಲ್ಲೆಯ ಮೇಲೆ ಇಂತಹ ದಬ್ಬಾಳಿಕೆ ತಪ್ಪಿದ್ದಲ್ಲ. ಎಸ್, ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿರುವ ಮಂಗಳೂರು ಹೈಕೋರ್ಟ್ ಪೀಠದ ಚರ್ಚೆ ಈಗ ಕರಾವಳಿ ಮತ್ತು ಮಲೆನಾಡಿನಲ್ಲಿ ತೀವ್ರ ಸಂಚಲನವನ್ನು ಸೃಷ್ಟಿಸಿದೆ. ಆದರೆ ಈ ನಿರ್ಧಾರಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ. ಹತ್ತಿರದ ಧಾರವಾಡದ ಬದಲು ದೂರದ ಮಂಗಳೂರಿಗೆ ನಮ್ಮನ್ನ ಸೇರಿಸುವುದು ಬೇಡ ಅಂತ ಜನರು ಸರ್ಕಾರದ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಹೌದು, ಮಂಗಳೂರಿನಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಾಗಬೇಕು ಎನ್ನುವ ಪ್ರಕ್ರಿಯೆ ಚುರುಕುಗೊಳ್ಳುತ್ತಿದ್ದಂತೆ ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೇನು ಪ್ರತಿಭಟನೆಯ ಕಿಡಿ ಹೊತ್ತಿಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿವೆ. ಕಾರಣ ಇಷ್ಟೇ. ಭೌಗೋಳಿಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ತಾಲೂಕುಗಳಿಗೆ ಮಂಗಳೂರಿಗಿಂತ ಧಾರವಾಡವೇ ಅತ್ಯಂತ ಹತ್ತಿರದಲ್ಲಿದೆ. ಈಗಿರುವ ಧಾರವಾಡ ಪೀಠವನ್ನ ಬಿಟ್ಟು ಕರಾವಳಿ ಜಿಲ್ಲೆ ಎಂಬ ಒಂದೇ ಕಾರಣಕ್ಕೆ ಇಡೀ ಉತ್ತರ ಕನ್ನಡವನ್ನ ಮಂಗಳೂರು ಪೀಠದ ವ್ಯಾಪ್ತಿಗೆ ತರಲು ಸರ್ಕಾರ ನಡೆಸುತ್ತಿರುವ ಆಲೋಚನೆಗೆ ಜಿಲ್ಲೆಯಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಜಿಲ್ಲಾ ಕೇಂದ್ರ ಕಾರವಾರದಿಂದ ಧಾರವಾಡ ಕೇವಲ 174 ಕಿಲೋಮೀಟರ್ ದೂರವಿದ್ದರೆ ಹಳಿಯಾಳ, ಜೊಯ್ಡಾ, ದಾಂಡೇಲಿ, ಮುಂಡಗೋಡ, ಯಲ್ಲಾಪುರ, ಶಿರಸಿ ತಾಲೂಕುಗಳಿಗೆ ಇನ್ನೂ ಹತ್ತಿರದಲ್ಲಿದೆ. ಆದರೆ ಕಾರವಾರದಿಂದ ಮಂಗಳೂರಿಗೆ ಹೋಗಬೇಕೆಂದರೆ 260 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಕ್ರಮಿಸಬೇಕು. ಕನಿಷ್ಠ 5ರಿಂದ 6 ಗಂಟೆಗಳ ಕಾಲ ಪ್ರಯಾಣ ಮಾಡಬೇಕು. ಕರಾವಳಿ ತಾಲೂಕು ಕಾರವಾರದ್ದೇ ಈ ಸ್ಥಿತಿಯಾದರೆ ಘಟ್ಟದ ಮೇಲಿನ ತಾಲೂಕುಗಳು ಮಂಗಳೂರಿಗೆ ಹೋಗಿ ಬರಬೇಕು ಅಂದರೆ ಒಂದು ದಿನವೂ ಸಾಲುವುದಿಲ್ಲ. ಇನ್ನೊಂದೆಡೆ ಜಿಲ್ಲೆಯ ಕಂದಾಯ ವಿಭಾಗ ಬೆಳಗಾವಿಯಲ್ಲಿದೆ. ಈಗ ಹೈಕೋರ್ಟ್ ಮಂಗಳೂರಿನಲ್ಲಿ ಆಗಿಬಿಟ್ರೆ ಬಡ ಕಕ್ಷಿದಾರರು ಕಂದಾಯಕ್ಕೆ ಬೆಳಗಾವಿ, ಕೋರ್ಟ್ಗೆ ಮಂಗಳೂರು ಅಂತ ಅಲೆಯಬೇಕಾಗುತ್ತೆ. ಇದು ಜಿಲ್ಲೆಯ ಜನರಿಗೆ ಮಾಡುವ ದ್ರೋಹವಲ್ಲದೆ ಮತ್ತಿನ್ನೇನು ಎನ್ನುವುದು ಜಿಲ್ಲೆಯ ಜನರ ಪ್ರಶ್ನೆ. ಈ ಬಗ್ಗೆ ಈಗಾಗಲೇ ಜಿಲ್ಲೆಯ ಕೆಲವೆಡೆ ವಕೀಲರು ಸುದ್ದಿಗೋಷ್ಠಿಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಳಿಯಾಳ, ಜೊಯ್ಡಾ, ಮುಂಡಗೋಡ, ಶಿರಸಿ, ಸಿದ್ದಾಪುರ, ಕಾರವಾರ, ಅಂಕೋಲಾದ ಜನರಿಗೆ ಧಾರವಾಡ ಅತ್ಯಂತ ಸುಲಭದ ಮಾರ್ಗ. ಹೀಗಿದ್ದು ಜಿಲ್ಲೆಯನ್ನ ಮಂಗಳೂರು ಪೀಠಕ್ಕೆ ಸೇರಿಸಲು ಹೊರಟಿರುವುದು ಎಷ್ಟು ಸರಿ? ಯಾವುದೇ ಕಾರಣಕ್ಕೂ ಉತ್ತರ ಕನ್ನಡ ಜಿಲ್ಲೆಯನ್ನ ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ಸೇರಿಸಬಾರದು ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದೇನೇ ಇರಲಿ, ಈ ನಿರ್ಧಾರದಿಂದ ಜಿಲ್ಲೆಯ ಜನರಿಗೆ ಆಗುವ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು. ಹೀಗಾಗಿ ಇನ್ನಾದರೂ ಸರ್ಕಾರ ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಜಿಲ್ಲೆಯ ಜನರ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸುತ್ತಾರಾ ಅಥವಾ ಏಕಪಕ್ಷೀಯ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕು. ಒಂದಂತೂ ಸತ್ಯ, ಜಿಲ್ಲೆಯ ಜನರು ಇಂತಹ ವಿಚಾರದಲ್ಲಿ ಒಗ್ಗಟ್ಟಾಗಿ ಹೋರಾಡದಿದ್ರೆ ನಮ್ಮ ಮೇಲೆ ಇಂತಹ ಇನ್ನಷ್ಟು ದಬ್ಬಾಳಿಕೆಗಳು ನಡೆಯುವುದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.